ಎಲ್ರಿಗೂ ನಮಸ್ತೆ. ನಾನು ನವ್ಯ. ಇವತ್ತು ನಾನು ಒಂದು ಜಾತ್ರೆ ಥರ ಇರೋ ವೈಬ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಜರ್ಮನಿಲಿ. ಇವತ್ತು ವೀಕ್ ಆಫ್ ಇರೋದ್ರಿಂದ ಆ ಪ್ಲೇಸ್ ನೋಡ್ಕೊಬರೋಣ. ಏಕೆಂದರೆ ಏಪ್ರಿಲ್ 19ವರೆಗೂ ಲಾಸ್ಟ್ ಇದೆ. ಸೊ ಅದಕ್ಕೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಹಾಂಬರ್ಗ್ ಡೌನ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ನೋಡಿದ್ದೀನಿ ವಿಡಿಯೋದಲ್ಲಿ. ಇವತ್ತು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಅಕ್ಕನೂ ಬರ್ತಾ ಇದ್ದಾರೆ. ಸೊ ಅವರಲ್ಲಿ ಬರ್ತಾರೆ, ನೋಡೋಣ ಹೇಗಿರುತ್ತೆ ಅಲ್ಲಿ ಪ್ಲೇಸ್ ಎಲ್ಲ, ಏನೆಲ್ಲ ಆಟ ಆಡ್ಬೋದು ಅಂತ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ ಅಷ್ಟೇ. ನೋಡೋಣ ಬನ್ನಿ. ತುಂಬ ಬಿಸಿಲಿದೆ, ಬಟ್ ಇದೊಂದು ಬ್ಯಾಗು ಮತ್ತು ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಯಾಕೆಂದರೆ 2 ಡೇಸ್ ಇರಬೇಕು ನನ್ನಲ್ಲಿ. ಅದಕ್ಕೆ ಅಲ್ಲಿ ಸ್ಪಾರ್ಕರ್ಸ್ ಕಾಣಿಸ್ತಿದೆಯಲ್ಲ, ಆ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇರೋದು. ಸೊ ಅಮೌಂಟ್ ಬೇಕಿತ್ತು ಸುತ್ತಾಡೋಕ್ಕೆ ಇವತ್ತು, ಏಕೆಂದರೆ ಅಲ್ಲೆಲ್ಲ ಕಾರ್ಡೆಲ್ಲ ತೊಗೊಳ್ಳಲ್ಲ, ಕ್ಯಾಶೇ ಬೇಕು. ಅದಕ್ಕೆ ಅಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಇದೆ, ಅಮೌಂಟ್ ಡ್ರಾ ಮಾಡ್ಕೊಂಡಾಯಿತು. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಇನ್ನೂ 10 ಮಿನಿಟ್ಸ್ ಟೈಮ್ ಇದೆ ಟ್ರೈನ್ ಬರೋಕ್ಕೆ. ಹಾಂಬರ್ಗ್ ಬಾನೋಫ್ಗೆ ಹೋಗೋದು, ಬಟ್ ಇದು ಸ್ಲೆಸ್ವಿಗ್ ಬಾನೋಫ್. ಹಾಂಬರ್ಗ್ ಬಂದಿದ್ದೀನಿ. ಇಲ್ಲಿಂದ ನಾನು ಅಕ್ಕ ಇರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಅವ್ರ ಮನೆಗೆ. ಈ ಬೋರ್ಡಲ್ಲಿ ತೋರಿಸ್ತಿದೆ ಬಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ಆ್ಯಂಡ್ ಇವತ್ತು ನನಗೆ ನಮ್ಮೂರಲ್ಲೇ ಹೇಗೆ ಬಿಸಿಲು ಎಲ್ಲ ತುಂಬ ಹೊತ್ತು ನಿಂತ್ಕೊಂಡ್ರೆ ಮೈಯೆಲ್ಲ ಸುಡುತ್ತೆ ಅಲ್ವಾ, ಆ ಥರ ಇವತ್ತು ಫೀಲ್ ಆಯಿತು. ಬಟ್ ಅಷ್ಟೊಂದು ಬಿಸಿಲಿದೆ ಇವತ್ತು. ನಾನು ಈ ಗ್ಲಾಸ್ ತೊಗೊಂಡು ತುಂಬ ದಿವಸ ಆಯಿತು, ಬಟ್ ಒಂದು ತಿಂಗಳ ಮೇಲಾಯಿತು. ಇವತ್ತು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟು ಬಿಸಿಲು ಇರಲಿಲ್ಲ, ಇವತ್ತಿದೆ. ಸ್ವಲ್ಪ ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಬೇಕಲ್ವಾ, ಅದಕ್ಕೆ. ಗೊತ್ತಿಲ್ಲ ಹೇಗೆ ಕಾಣುತ್ತೆ ಏನು ನನಗೆ ಅಂತ, ಬಟ್ ಇರಲಿ, ಕಣ್ಣಿಗೆ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್. 5 ನಂಬರ್ದಿರೋದು, ಬಟ್ ನಾವು ಹೋಗ್ಬೇಕಾ ನಂಬರು 5 ಇರೋದು. ಬಟ್ ಯಾವುದಕ್ಕೆ ಹೋಗ್ತೀವಿ ಅನ್ನೋದು ನೋಡ್ಕೋಬೇಕು. ತುಂಬ ಬಸ್ಗಳ ನಂಬರೆಲ್ಲ 5 ಇದೆ. ಬಟ್ ಹುಷಾರಾಗಿ ನೋಡಿಕೊಂಡು ಯಾವ ಪ್ಲೇಸಿಗೆ ಅಂತ ನೋಡ್ಕೊಂಡು ಹತ್ಬೇಕಿಲ್ಲ ಅಂದರೆ ಮತ್ತೆ ಅಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ಸುತ್ತಾಡಬೇಕಾಗುತ್ತೆ. ತುಂಬ ರಶ್ ಇದೆ ಬಸ್. ಫೈನಲಿ ಬಂದಪ್ಪ ಅಕ್ಕ ಇರೋ ಜಾಗಕ್ಕೆ, ಅಂದರೆ ಅಕ್ಕನ ರೂಮಿಗೆ. ಅಕ್ಕ 4th ಫ್ಲೋರಲ್ಲಿ ಏನೋ ಇದ್ದಾರೆ, ಹೋಗ್ಬೇಕು ಮೇಲೆ. ಈಸ್ ಮೈ ಸಿಸ್ಟರ್ ಅಪಾರ್ಟ್ಮೆಂಟ್. ಇಷ್ಟು ಪುಟ್ಟ ಲಿಫ್ಟ್ ನೋಡಿ, ಇದು ಇಷ್ಟೇ ಜಾಗ ಇತ್ತು. ಒಬ್ಬರು ಪರ್ಸನ್ ನಿಂತ್ಕೋಬೋದು ಅಷ್ಟೇ. ನಮ್ಮ ಅಕ್ಕನ ಮನೆಗೆ ಬಂದಾಯಿತು. ನನಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಹೊಟ್ಟೆ ಹಸಿವಾಗ್ತಿದೆ, ತಿನ್ನಬೇಕು. ಟೊಮೊಟೊ ಬಾತ್ ಮತ್ತು ಚಟ್ನಿ. ಸೊ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಈಗಷ್ಟೇ ರೆಡಿಯಾಗಿ ಹ್ಯಾಂಬರ್ಗರ್ ಡಾಂಗೆ ರೆಡಿ ಆಗಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ಟೈಮ್ ಎಷ್ಟು ಗೊತ್ತಾ? ಇವಾಗ ಟೈಮು 7:15 ಆಗಿದೆ. ಅಂದರೆ ಸಾಯಂಕಾಲ 7:50 ಅಲ್ವಾ ಅಕ್ಕ? ಬಟ್ ಬೆಳಿಗ್ಗೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ಹೊರಗಡೆ. ಇವಾಗ 8:30 9 ಗಂಟೆ ಆದ್ರೂ ಬೆಳಕಿರುತ್ತೆ. ಇನ್ನು ಸ್ವಲ್ಪ ದಿವಸ 10 ಗಂಟೆ ಆದ್ರೂ ಬೆಳಕಿರುತ್ತೆ. ನಾವು ಹೋಗ್ತಾರೋ ಜಾಗ ತುಂಬ ಚೆನ್ನಾಗಿರುತ್ತೆ, ಏನೇನೋ ಆಟ ಆಡ್ಬೋದು ಅಲ್ಲಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನಮ್ಮ ಅಕ್ಕ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಫುಲ್ ಅವ್ರ ಔಟ್ಫಿಟ್. ಫೈನಲಿ ನಮ್ಮ ಅಕ್ಕನ ಜಾಕೆಟ್ ಕಳೆದೋಗಿತ್ತು, ಜರ್ಮನಿಲಿ ವಾಪಸ್ ಸಿಕ್ಕಿದೆ. ಎಷ್ಟು ಚೆನ್ನಾಗಿ ಬೆಳಕಿದೆ. ಇನ್ನು ಸಾಯಂಕಾಲ ಅಷ್ಟೇ. ನಾವಿಬ್ಬರು ಪೇರ್ ಚೆನ್ನಾಗಿದ್ಯಾ ಅಕ್ಕ ತಂಗಿದು? ಹಿಂದೆ ತಿರುಗು ಅಕ್ಕ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಏರ್ದ. ಇಲ್ಲಿಗೆ ಬಂದಿದ್ದೀವಿ. ಸೊ ಅಸ್ಲುಂಪ್ ಅಂತ. ಇಲ್ಲಿಂದ ಮತ್ತೆ ನಾವು ಉಬಾನ್ಗೆ ಹೋಗ್ಬೇಕು ಅಲ್ಲ, ಹೇಳೋಕ್ಕ. ಇಲ್ಲಿಂದ ಯಾವ ಸ್ಟಾಪ್ಗೆ ನೆಕ್ಸ್ಟು? ಸೆಂಟ್ ಪಾಲಿ. ಓಕೆ, ಪೌಲಿ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸ್ಟಾಪ್ಗೆ ಹೋಗಬೇಕು. ಬಟ್ ಅದಕ್ಕೆ ನಾವು ಉಬಾನ್ ಯೂಸ್ ಮಾಡ್ತಾ ಇದ್ದೀವಿ.
ಇದು ಬಾನ್. ಇವಾಗ ನಾವು ಸೆಂಟ್ ಪಾಲಿಗೆ ಹೋಗಬೇಕಾಗಿರೋದು. ಸೊ ಸುರುಕ್ ಸುರುಕ್ ಎಷ್ಟು ಜನ ಇದ್ದಾರೆ ಅಲ್ವಾ, ತುಂಬ ಜಾಸ್ತಿ ಜನ ಇದ್ದಾರೆ ಅಪ್ಪ ಇಲ್ಲಿ. ಜಾತ್ರೆ ಬಂತಪ್ಪ, ಜಾತ್ರೆ ತೋರಿಸ್ತೀವಿ. ಆ್ಯಕ್ಚುಲಿ ಅದನ್ನ ಜರ್ಮನಲ್ಲಿ ಡಾಮ್ ಅಂತ ಕರೀತಾರೆ, ನಾವು ಅಚ್ಚ ಕನ್ನಡದಲ್ಲಿ ಜಾತ್ರೆ ಅಂತಾನೆ ಕರೆಯೋದು ಅದನ್ನ, ಅಲ್ವಾ ಜಾತ್ರೆ ತಾನೇ. ಮನೆಯಲ್ಲಿ ಹೇಳ್ಬಿಟ್ಟು ಬರ್ಬೇಕಾದ್ರೆ ಜಾತ್ರೆ ಅಂತಾನೆ ಹೇಳಿ ಬಂದಿರೋದು. ಹೌದು, ಜಾತ್ರೆ ಜಾತ್ರೆ ತೋರಿಸ್ತೀನಿ ನಿಮಗೆ. ಆಗಿದ ತಕ್ಷಣ ಫಸ್ಟ್ ನಮ್ಮ ಕಣ್ಣು ಕಾಣಿಸ್ತಿರೋದೇನೆ ಯಾವುದು ಅಂತ ನೋಡಿ ತೋರಿಸ್ತೀವಿ. ನೋಡಿ ಇವಾಗ ನಾವು ಇಲ್ಲಿದ್ದೀವಿ, ಇಲ್ಲಿ ನೋಡಿ, ಇದೇ ನೋಡಿಪ್ಪ ಡಾಮ್. ನೈಟ್ ಬರ್ತೀವಲ್ಲ, ಇವಾಗ ಕಾಣಿಸ್ತಾ ಇಲ್ಲ. ಹೌದು, ಬಟ್ ನೈಟ್ ನಾವು ನಮ್ದು ವಿಡಿಯೋ ಇವಾಗ ಬೆಳಕಲ್ಲಿ ಸ್ವಲ್ಪ ನೋಡೋಣ ಅಕ್ಕ ಹೆಂಗಿದೆ ಅಂತ ನಾನು ಮಾಡ್ಕೋತೀನಿ. ಡಾಮ್ 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 ಹಾಂಬುರ್ಗಲ್ಲಿರೋ ಡಾಮ್ ಅಂದರೆ ಜಾತ್ರೆ ಮಹೋತ್ಸವ. ಜಾತ್ರೆಯಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಚೆನ್ನಾಗಿದೆ ಎಲ್ಲ ಸ್ಟೋರ್ಸ್ಗಳು, ಎಲ್ಲ ಸೈಡು ಇದೆ ಅಲ್ವಾ ಅಕ್ಕ. ಈ ಕಡೆ ನೈಟ್ ಆದಮೇಲೆ ವಿಡಿಯೋ ಮಾಡ್ತೀನಿ ಆ ಕಡೆ ಸೈಡು, ಅವಾಗ ಈ ಕಡೆ ಒಂದು ಡೇ ಒಂದು ನೈಟ್ ಆಗುತ್ತೆ. ಫಸ್ಟ್ ಟೈಮ್ ಬಂದಿರೋದಾ ನೀವು ಇಲ್ಲಿಗೆ? ಹೌದು, ಹ್ಯಾಂಬರ್ಗ್ ಡಾಮ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಟ್ ಬೇರೆ ಕಡೆ ಇದೇ ತರ ನೋಡಿದ್ದಾರೆ ಜರ್ಮನಿಲಿ ಎಲ್ಲೂ, ಯಾಕಂದ್ರೆ ಇದು ಸಮ್ಮರ್ ಡಾಮ್ ಅಂತಾರೆ, ಓನ್ಲಿ ಸಮ್ಮರ್ ಅಲ್ಲಿ ಇರುತ್ತೆ. ಸೊ ಎಕ್ಸ್ಪ್ಲೋರಿಂಗ್ ಅಷ್ಟೇ, ಏನು ಕೇಳಿಸಲ್ಲ ನಮ್ಮ ವಾಯ್ಸ್ಗಳೆಲ್ಲ, ಏಕೆಂದ್ರೆ ಅಷ್ಟು ತುಂಬಾ ದೊಡ್ಡ ಸೌಂಡ್ ಇದೆ. ಈ ಟ್ರಿಪ್ಪು ಇಲ್ಲೇನಿದೆ, ಈ ಆಟ ಆಡೋಕೆ €3 ಒಬ್ರಿಗೆ, ಮತ್ತೆ €4 ಇದೆ. ಇಷ್ಟು €3 ಇಲ್ಲ €4. ನಡಿ ಅಕ್ಕ, ಈಗ ಅಲ್ಲಿ ವಿಡಿಯೋ ಮಾಡ್ತೀನಿ. ನಾವಿಬ್ರು ಇದನ್ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ, ನೋಡೋಣ ಹೇಗಿರುತ್ತೆ. ಕ್ರೇಜಿ ಆಗಿದೆ. ಈಗ ಕಾಣಿಸ್ತಾ ಇರೋದನ್ನ ಆಟ ಆಡ್ಬೇಕಂತ ಇದೀವಿ, ನೋಡೋಣ. ಎಷ್ಟು ಇದೆ ಡಾಲ್ಸ್ ನೋಡು ಅಕ್ಕ. ಇದೇನೋ ಬೇರೆ ಇದೆ ಅಕ್ಕ, ಏನೋ ಕಾರ್ಡ್ದು ಆಟಗಳು. ಹೌದು, ಎಷ್ಟು? €3 ಅಕ್ಕ. ಇವಾಗ್ಲಾ? ಹಾಂ, ಒಬ್ಬರಿಗೆ 3 ಕಾರ್ಡ್ ತೋರಿಸು. 2 ಕಾರ್ಡ್ ತಗೊಂಡಿದ್ದೀವಿ, 1 ಪರ್ಸನ್ಗೆ. ಇದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಳಗೋಗ ಹೇಗೆ ಆಡ್ತೀನಿ ಏನೋ ಗೊತ್ತಿಲ್ಲ, ನೋಡ್ಬೇಕು. ಗೊತ್ತಿಲ್ಲ ಹೇಗೆ ಫೀಲ್ ಆಗುತ್ತೆ ಅಂತ. ಫೋನ್ ಹಿಡ್ಕೊಳ್ಳೋಕೆ ಭಯ ಆಗ್ತಿದೆ ನನಗೆ.
ಸಾಕಾಯ್ತು. Komplett stichig, Okay. wartet bis die Uhr steht. Achtung! Wie schön dich da gemeint haben. ಅಕ್ಕ ಬಿಸಿದ್ಯಾ? ಫೀಡ್ಬ್ಯಾಕ್ ಹೇಳ್ತೀವಿ ನಾವಿಬ್ರು. ಆಟ ತುಂಬ ಚೆನ್ನಾಗಿತ್ತು, ಬಟ್ ಒಂಥರ ಇದೆ ಇಲ್ಲ ಸಿಕ್ಕಾಪಟ್ಟೆ ಭಯ ಭಯ ಆಯ್ತು. ಬಟ್ ತುಂಬ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿತ್ತು. ಇನ್ನೂ ತುಂಬ ಅಂತ ಹಂಗೆ ಅನಿಸ್ತದೆ. ಹೌದು, 3 ಕೊಟ್ಟಿದ್ದು ವರ್ತ್ ಇಟ್ ಆಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತಪ್ಪ. ದುಡಿಯೋದ್ರಲ್ಲಿ ಇವಾಗ ಅವಾಗವಾಗ ಈ ಥರ ಖರ್ಚು ಮಾಡಬೇಕು ನಮಗೆ ಅಂತ ಇದಲ್ಲ. ಹಾಂ, ಇದೇನೋ ಆಟ ಅಕ್ಕ. ಎಲ್ಲ ಹೋಗ್ತಿದ್ದಾರೆ ಹೌದು, ಚೆನ್ನಾಗಿರುತ್ತೆ. ಯಾವ ಥರ ಜಲ್ಲಿ ಇದೆ ನೋಡಿಪ್ಪ ತಿನ್ನೋಕೆ, ಸಾಕಾಗ್ಲಿ. ಹೌದು, ಎಷ್ಟು ಜನ ನಿಂತ್ಕೊಂಡು ನೋಡ್ತಿದ್ದಾರೆ ಅಪ್ಪ ಇದನ್ನ ಅಲ್ವಾ. ತುತ್ತ ತುದಿಗೆ ಹೋಗ್ಬಿಟ್ಟಿದೆ ಅಪ್ಪ ಇದು. ನಂಗೆ ಕೈಲಿ ಆಟಕ್ಕಾಗಲ್ಲ, ನಾವು ಇದನ್ನ ಟ್ರೈ ಮಾಡಲ್ಲ. ಕತ್ಲೆ ಆಗ್ತಾ ಇದೆ, ವೈಪ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ನೋಡೋಕ್ಕೆ ಒಂಥರ ಚೆನ್ನಾಗಿ ಇಲ್ಲಿ ಚೆನ್ನಾಗಿದೆ ಅಲ್ವಾ. ಹೌದು, ಅಲ್ಲಿ ನೋಡೋಕ ಅದು. ಬೇಡಪ್ಪ. ಇದು ಇದೇನು ಇದೆಲ್ಲ ಅಷ್ಟೇನು ಅನ್ಸಲ್ಲ. ಆಗ ಎಷ್ಟು ಫಾಸ್ಟ್ ಹೋಗಿದೆ ಟ್ರೈನ್ ನೋಡು. ಅಬ್ಬ ದೇವ್ರೆ, ಎಲ್ಲೋಡಲಿ ಜುಯ್ 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 ಅಂತ ಆಟ ಆಡೋಕೆ ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ, ನೋಡ್ತೀವಿ ಯಾವುದು ಅಂದರೆ ಇದು ಶೇಕರ್ ಡ್ಯಾನ್ಸ್. ಶೇಕ್ ಶೇಕ್ ಲೋಕ. ಹಾಂ, ಚೆನ್ನಾಗಿದೆ ಅಲ್ಲ, ಆಡೋಣ. ಇದು ಬೇರೆ ಥರ ಇದೆ. ಬೇಡ ಅಲ್ಲ, ಫುಲ್ ಉಲ್ಟಾ ಪಲ್ಟಾ ಎಲ್ಲ ತಿರ್ಗೋಗ್ತಿದೆ ಅಪ್ಪ. ಇದು ತುಂಬ ಕಷ್ಟ. ಶಾಕರ್ ಚೆನ್ನಾಗಿ ಶಾಕ್ ಕೊಡುತ್ತೆ. ಪಡ್ಡು ಇದು ಕನ್ನಡದಲ್ಲಿ ಪಡ್ಡು ಅಂತಾರೆ, ಬಟ್ ಇದು ವೆನಿಲಾ ಪಡ್ಡು, ಸ್ವಲ್ಪ ಸ್ವೀಟ್ ಇದೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಚೆನ್ನಾಗಿದೆ. ಹೌದು, ಇದು ಒಲಿಂಪಿಯಾ ಭಾರತ ಅಂತ ಇದೆ. ಫಂಕ್ಷನ್ ಸ್ಟಾರ್ಟ್ ಆಯಿತು. ಒಂಥರ ಕ್ರೇಜಿಯಾಗಿದೆ, ತುಂಬ ಫಾಸ್ಟಾಗಿ ಹೋಗುತ್ತೆ. ನನಗೆ ಭಯ, ನನಗೂ ಅಕ್ಕಂಗೂ, ಅದಕ್ಕೆ ನಾವು ಇದನ್ನ ಆಡ್ತಾ ಇಲ್ಲ. Alle Einwärts in einen Münster Sitze sind in der Weltspitze. ಅಂದರೆ ಇದು ಅನ್ಕೊಳ್ಳಿ ಲಾಸ್ಟ್
ವೆಯ್ಟ್ ಮಾಡ್ತಾ ಇದ್ದಾಳೆ ನೋಡಿ ಗ್ಲೂವೈನ್ಗೋಸ್ಕರ. ಫಸ್ಟ್ ಟೈಮ್ ಎಕ್ಸೈಟೆಡ್ ಇದೆ ಇರುತ್ತೆ ಏನು ಅಂತ ಗೊತ್ತಿಲ್ಲ. ತುಂಬ ಫೇಮಸ್ ಅಂತಲ್ವ ಜರ್ಮನಿಲಿ? ಹೌದು, ಗ್ಲೂವೈನ್ ತುಂಬ ಫೇಮಸ್ ಇಲ್ಲಿ. ನಾವು ಒಂದೇ ತಗೊಂಡಿರೋದು, ಯಾಕೆಂದರೆ ಟೇಸ್ಟ್ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಅಲ್ವಾ. ಒಬ್ರು ಆಗ್ತಿದೆ. ವೈನಿಗೆ ಸ್ವೀಟ್ ಇರಲ್ಲ, ಒಬ್ಬರೇ ಇರುತ್ತೆ. ಗೊತ್ತಿಲ್ಲ ಅಲ್ವಾ. ಒಳ್ಳೆ 90 ಹೊಡೆದಿರೋಳ ಥರ ಆಡ್ತಾ ಇದ್ದಾಳೆ ಅನ್ಕೊಂಡು. ಒಳ್ಳೆ ಗೊತ್ತಿಲ್ಲ ಒಂಥರ ಒಳಗಡೆ ಬಾಡಿ. ಅಲ್ಲ, ನೀವು ಇಯರ್ಸೆಲ್ಲ ಏನು ಅನ್ಕೋತಾರೆ ಗೊತ್ತಾ? ನಾನು ಏನೋ ಕೊಡ್ತೀನಿ ಅನ್ಕೋತಾರೆ. Ja, aber das langsam ist trotzdem irgendwie schneller. Bei mir geht's. ಏನು ಅಷ್ಟೇನಾ? Ah ja, genau. ಪೋಮಸ್ ತೊಗೊಳಕ್ಕೆ ಬಂದಿದ್ದೀನಿ. ಫಿಯರ್ ಆಯಿರೋ ಫಿಶ್ ಟ್ರೈ ಮಾಡೋಣ. ಪೋಮಸ್ ತಗೊಬಂದೆ. ಪೋಮಸ್ ಅಂತ ಕೇಳ್ತಿದ್ದಲ್ಲ ನೀನು. ಮಾಯೋನಸ್ ಹಾಕ್ಸ್ಕೊಂಡೆ. ಕೆಚಪ್ ಬೇಕಾ? ಕೆಚಪ್ ಬೇಕಾ ಮಾಯೋನಸ್ ಬೇಕಾ? ಓಕೆ. ಪೋಮಸ್ ಚೆನ್ನಾಗಿರುತ್ತೆ, ನಮ್ಮ ಅಕ್ಕ ತಿನ್ಬೇಕು ಅಂತಿದ್ದು ಕೊನೆಗೂ ತಗೊಂಡೆ. ಎಲ್ಲ ಫಿಯರ್ ಇದು. ನಮ್ಮ ಅಕ್ಕ ಹೇಳಿದ್ರು ಈ ವೈನ್ ಜೊತೆ ನಾವು ಈ ಥರ ಪೋಮಸ್ ಏನಾದರೂ ತೊಗೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೆ. ಯಾರಾದರೂ ಜರ್ಮನಿಗೆ ಹೊಸ್ದಾಗಿ ಬಂದಿದ್ರೆ ಈ ವೈನ್ ಜೊತೆ ಈ ಪೋಮಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಟ್ರೈ ಮಾಡಿಲ್ಲ ಅಂತ ಪರವಾಗಿಲ್ಲ, ಫಸ್ಟ್ ಟೈಮ್ ಆದರೂ ಸ್ವಲ್ಪ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಕೆಚಪ್ ಜೊತೆ ಫ್ರೆಂಚ್ ಫ್ರೈಸ್ ಅಲ್ವಾ ಇವು, ಅದನ್ನು ಜರ್ಮನಲ್ಲಿ ಪೋಮಸ್ ಅಂತಾರೆ. ಫೈನಲಿ ವೈನ್ ನಾವಿಬ್ಬರು ಸೇರ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ನನಗೊಬ್ಳಿಗೆ ಆಗಲ್ಲ. ಆಹಾ, ದೇಸಿ ದೇಸಿ. ಕ್ರೇಜಿ ಆಗಿದೆ. ಎಲ್ಲ ಆಟನೂ ಟ್ರೈ ಮಾಡೋಕ್ಕಾಗಲ್ಲಪ್ಪ, ಭಯ ಆಗುತ್ತೆ. ನಾವಂತೂ ಒಂದು ಆಟ ಆಡಿದ್ವಿ ಅಷ್ಟೇ ಅಲ್ವಾ, ನೆಕ್ಸ್ಟ್ ಇನ್ನೊಂದು ಆಡ್ಬೇಕಂತ ಇದ್ದೀವಿ. ನಮ್ಮ ಅಕ್ಕ ತುಂಬ ದಿವಸದಿಂದ ಅಂದ್ಕೊಂಡಿರೋದನ್ನ ಇವತ್ತು ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು. ಅಕ್ಕ ಇದು ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಇಂಗ್ಲೀಷಲ್ಲಿ ಕ್ರೇಪ್ಸ್. ಲೈಕ್ ಪ್ಯಾನ್ ಕೇಕ್ ಥರನೇ ಇರುತ್ತೆ ಅಲ್ವಾ? ಹೌದು, ನಾವು ಅದರಲ್ಲಿ ಬನಾನಾ ಕಿಸ್ ತಗೋತಾ ಇದ್ದೀವಿ. ಇದೆ ಅದಾ? ಹೌದು. ಬಟ್ ಅಕ್ಕ ಅಲ್ಲಿತ್ತಲ್ಲ ಅದು ಬರ್ಗರ್ ಅಲ್ವಾ ಅಕ್ಕ? €9 ತಗೊಳ್ಳೋದು ಅದು. ಹಾಂ, ಪ್ಯಾನ್ ಕೇಕ್ಸ್. ಗೊತ್ತಿಲ್ಲ ಆ ಸ್ಪೂನಲ್ಲಿ ಹೆಂಗೆ ತಿನ್ನೋಕ್ಕಾಗುತ್ತೆ ಅದನ್ನ. ಹಿಂಗೆ ಕಚ್ಕೊ.
ಓಕೆ ಇದೆಯಾ? ಬನಾನಾ ತಿಂದಿಲ್ಲ ಬನಾನಾ. ಹೇಗಿದೆ? ಓಕೆ, ಬಟ್ ಚಾಕ್ಲೇಟ್ ಹಾಕೋ ಅಷ್ಟು ಇಷ್ಟ ಆಗಿಲ್ಲ. ಅದನ್ನ ಜೊತೆಲ್ಲ ಹಾಕಿದ್ದಾರೆ. ನೀನೇ ತಾನೇ ಕೇಳಿದ್ದು ಬನಾನಾ ಬೇಕಿದ್ದು ಅಕ್ಕ ಅಂತ. ಓಕೆ, ಎನಿವೇ ಬಿಸಿದ್ರೇನೆ ಚೆನ್ನಾಗಾಗುತ್ತೆ. ಹೌದು, ತಿಂದಿದ್ದೀನಿ. ಅದು ಒಬ್ರಿಗೆ 5 ಯೂರೋ ಇದೆ, ಬಟ್ ನಾವು ಹೋಗ್ತಾ ಇಲ್ಲ. 5 ಯೂರೋ ಎಲ್ಲ ಇದಕ್ಕೆ ಬೇಡ ಅಂತ. ಬೇರೆ ಗೇಮ್ ಆಡಕ್ಕೆ ಹೋಗಿ ಆ ಗೇಮ್ ಜಾಯಿಂಟ್ ವೀಲ್ ಅದು ಚೆನ್ನಾಗಿರುತ್ತಂತೆ. ಅದೊಂದು ಆಡ್ತೀವಿ ಅಷ್ಟೇ. ಅದು ಆಡ್ರಿ ಎಲ್ಲ ರೌಂಡ್ ಹಾಕ್ಸ್ಕೊಂಡು ವಾಪಸ್ ಹೋಗೋದಂತೆ. ಕೈ ನನಗೆ ನೋಡ್ಕೊಳಕ್ಕೆ ಆಗ್ತಲ್ಲ. ಚಿಡ್ಚು ಸೇಮ್ ನಮ್ಮ ಸೈಡ್ ಥರನೇ ಇದೆ, ಬಟ್ ಏನಂದರೆ ಮೇಂಟೆನೆನ್ಸ್ ವ್ಯತ್ಯಾಸ ಇದೆ. ಹಾಂ ಹೌದು, ಅಂದರೆ ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ. ಅಷ್ಟೊಂದೆಲ್ಲ ಕಸಗಳೆಲ್ಲ ಇಲ್ಲ. ಬಟ್ ನಮ್ಮ ಕಡೆ ಜಾತ್ರೆ ಅಂದರೆ ಕಾಲಲ್ಲಿ ತುಂಬ ಎಲ್ಲ ಕಸ ಇವಳು ಆ ಥರ. ಬಟ್ ಇಲ್ಲಿ ಓಕೆ, ಅದು ಇಲ್ಲ ಅಷ್ಟೇ ವ್ಯತ್ಯಾಸ. ಏನೇ ಹೇಳಿದ್ರು ನಮ್ಮ ಕಡೆನೇ ಚೆನ್ನಾಗಿರಲ್ಲ. ಹೌದಪ್ಪ, ಎಲ್ಲೇ ಹೋದ್ರು ನಮ್ಮೂರೇ ನಮಗೆ ಚಂದ ಅಂತ ಅಲ್ವಾ? ಹೌದಾ? ನನ್ನ ಕೈಯಂತೂ ಹೆವಿ ಕೋಲ್ಡಪ್ಪ. ಹೌದು, ಎಲ್ಲ ಕಮ್ಮಿ ಇದೆ. ಬಟ್ ಓಕೆ, ಅಫೋರ್ಡಬಲ್. ಎಲ್ಲ ಆರಾಮ್ಸಾಗಿ ನೀವು ತಿನ್ಕೊಂಡು ಆಟ ಆಡ್ಕೋಬೋದು. ಒಂದೇ ಸಲ ಬೀಳಿದ್ರೆ ಏನು ಮಾಡ್ತೀವಿ? ಏನು ನೀರಾ ಅದು? ನಾವು ಸ್ಟಾರ್ಟಿಂಗ್ ಬಂದಿದ್ವಲ್ಲ ಅಲ್ಲಿಗೆ ಬಂದಿರೋದಕ್ಕ ಇವಾಗ ನಾವು. ಜಾತ್ರೆ ವೈಬ್ ಅಕ್ಕ. ಈ ಬಿಲ್ಡಿಂಗ್ ಒಂಥರ ಚೆನ್ನಾಗಿದೆ ಅಕ್ಕ. ಈ ಬಿಲ್ಡಿಂಗ್ ಒಂಥರ ಚೆನ್ನಾಗಿದೆ. ಹೆಂಗ್ ಕಟ್ಟಿದ್ದಾರೆ ಅಲ್ವಾ? Löst jetzt eure Tickets. Willkommen an Bord. But I will invite you to my wedding. ಡ್ಯಾನ್ಸರ್ ಎಲ್ಲಿದ್ದಾರೆ ನೋಡಿಪ್ಪ. ಮೇಲೆ ಕಾಲು ಅಲ್ಲಾಡಿಸ್ತಾ ಇದ್ದಾರೆ ಅಲ್ಲಿರೋರು ಜನಗಳು. ಹೆಂಗ್ ಬರ್ತಾರೆ ಅಕ್ಕ ಕೆಳಗೆ ಅವರು? ಬರ್ತಾರೆ. ಅಷ್ಟು ಮೇಲಿಂದ ಈಗ ಬರ್ತಾರೆ ಅನ್ಸುತ್ತೆ. ಇಲ್ಲಿರೋರು ಹೋಗ್ತಾರೆ. ಹಾ ಯಪ್ಪ ದೇವ್ರೆ. ನಿಧಾನಕ್ಕೆ ಹೋದ್ರೆ ಸಾಕು ಅಕ್ಕ. ಏನಾದ್ರು ಜೋರಾಗಿ ತಿರುಗ್ತು ಅಂದ್ರೆ ಅಲ್ವಾ? ಈ ತರ ಇದ್ರೆ ಓಕೆ. ನಿಧಾನಕ್ಕೆ ನೋಡು. ಐಸ್ ಕ್ರೀಮ್ ತಿಂತೀಯಾ ಚಳಿಗೆ? ಏನಿದು ಬಾಲ್ಸ್ ಬರ್ತಿದೆ? ಹೆಂಗೆ ಇದು? ನಾವು ಅಲ್ಲಿ ಆಟ ಆಡೋಕೆ ಹೋಗ್ತಾ ಇದೀವಿ. ಅದನ್ನ
ರೋಟಾರ್ ಅಂತ ಹಾಕಿದ್ದಾರೆ ಅಕ್ಕ. ಅದನ್ನ ಜಸ್ಟ್ ಹಿಂಗೆ ಟಿಲ್ಟ್ ಮಾಡ್ತಾರೆ. ಏನಪ್ಪ ಇರಬೇಕು. ಹೀರೋ ಇದೆ ಗಾಯ್ಸ್, ಹೋಗ್ತಾ ಇದೀವಿ ನಾವು ಈ ಆಟ ಆಡಕ್ಕೆ. ಥ್ಯಾಂಕ್ ತೋರ್ಸಕ್ಕ ಈ ಕಡೆ. ಟಿಕೆಟ್ ತಗೊಂಡಿದ್ದೀವಿ 5 € ಕೊಟ್ಟು. ನೋಡ್ಬೇಕು ಹೇಗಿದೆ ಏನು ಅಂತ. ಮತ್ತೆ ಸ್ಲೋ ಹೋಗಿ ಅದನ್ನ ಫುಲ್ ಎಲ್ಲ ನೋಡ್ಬೋದಲ್ವಾ. Meine sehr geehrten Damen und Herren, Ihre Gondel steht nun zum Einsteigen bereit. Bitte steigen Sie zu und nehmen Sie Platz. Dankeschön. ಫೈನಲಿ ಕುತ್ಕೊಂಡಿದ್ದೀವಿ. ಹೌದು, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹೇಗೆ ಕಾಣಿಸುತ್ತೆ ಮೇಲಿಂದ ನೋಡೋ ಅಕ್ಕ. ಅಲ್ಲ ಆ ಕಡೆ ಏನೂ ಇಲ್ಲ, ಈ ಕಡೆನೇ ಇರೋದು. ಈ ಕಡೆ ನಾನೇ ತಿರುಗುತ್ತಲ್ವಾ? ಹಾ, ಭಯ ನಂಗೆ ಒಂದ್ ಸ್ವಲ್ಪ. ಅಲ್ವಾ, ತುಂಬಾ ಚೆನ್ನಾಗಿದೆ. ಇಲ್ಲ ಅಕ್ಕ, ಬಂತು ಕೆಳಗೆ ಅಲ್ವಾ. ಇಷ್ಟೇನಾ, 1 ರೌಂಡೇನಾ? ಮೇಲಿಂದ ಅಲ್ವಾ. ಲೈಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ. ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಏನು ಅಷ್ಟು ಕ್ರೇಜಿ ಇಲ್ಲ, ನಿಧಾನವಾಗಿ ಹೋಗಿ ಫುಲ್ ಅಷ್ಟು ನೋಡ್ಕೊಂಡ್ ಬಂದ್ವಿ ಅಷ್ಟೇ. ಬಟ್ ಯಾರಿಗೆ ಭಯ ಇರುತ್ತೆ ಈ ಥರ ಎಲ್ಲ ಆಡಕ್ಕೆ, ಇಲ್ಲ, ಜಸ್ಟ್ ನಿಧಾನವಾಗಿ ಹೋಗಿ ಬರ್ಬೋದು ಅಷ್ಟೇ. ಮುಗೀತು, ನಾವು 1-2 ಆಟ ಆಡಿದ್ವಿ ಅಷ್ಟೇ ಅಲ್ವಾ. 3-4 ಐಟಮ್ಸ್ ಅಷ್ಟೇ, ಸಾಕು. 20 € ಇದ್ರೆ ಸಾಕಪ್ಪ ಒಬ್ರಿಗೆ, ಆರಾಮ್ಸಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. 1-2-3 ಆಟ ಆಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಸಾಕು. ಅಲ್ಲ, ಅಂತರ್ಯ ಆಗಲಿ, ಅದರ ತಿರುಗಾರಿ ಆಗಲಿ, ಒಂದು ಆಡೋದು ನಾವು ಇಷ್ಟ ಆಡ್ಲಿಲ್ವಾ? ಗೊತ್ತಿರಲಿಲ್ಲ ಆ ಥರ ಇರುತ್ತೆ ಅಂತ. ನಮ್ದು ವಿಡಿಯೋ ಇದೆ, ಎಷ್ಟು ಕಿರ್ಚಾಡಿದ್ವಿ ಫಸ್ಟ್ ಗೇಮಲ್ಲಿ. ಆ್ಯಕ್ಚುಲಿ ವಿಡಿಯೋಲಿ ತುಂಬ ಕಮ್ಮಿ ಇರೋದು. ಹೌದು, ಕಿರ್ಚಿದ್ದೀವಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಫೈನಲಿ ಹಾಂಬರ್ಗಲ್ಲಿರೋ ಡ್ಯಾಮ್ನ ನೋಡಾಯ್ತು ಅಷ್ಟೇ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.